Jai Hind, welcome to Tejas is English. Dear friends, in this video I have taken 50 daily use English sentences that you can use in your daily life. So you guys watch this video till the end, definitely you are going to learn something new. So friends, without wasting any time, let's get started, and the first sentence is here. Fan switch off ಮಾಡು. Fan switch off ಮಾಡು ಅನ್ನೋದಕ್ಕೆ switch off the fan. Switch off the fan. ಅವನು ನನ್ನ ಬಲಭಾಗದಲ್ಲಿ ಇದ್ದಾನೆ, ಅವನು ನನ್ನ ರೈಟ್ ಸೈಡಲ್ಲಿ ಇದ್ದಾನೆ ಅನ್ನೋದಕ್ಕೆ ಹೀ ಈಸ್ ಟು ದ ರೈಟ್ ಆಫ್ ಮೀ. ಹೀ ಈಸ್ ಟು ದ ರೈಟ್ ಆಫ್ ಮೀ. ರಾಜು ಕಿರಣನ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ. ರಾಜು ಇದನ್ನಲ್ಲ, ರಾಜು ಕಿರಣನ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ ಅನ್ನೋದಕ್ಕೆ ರಾಜು ಸಿಟ್ಟಿಂಗ್ ನೆಕ್ಸ್ಟ್ ಟು ಕಿರಣ್. ರಾಜು ಸಿಟ್ಟಿಂಗ್ ನೆಕ್ಸ್ಟ್ ಟು ಕಿರಣ್. ಅವನ ಪೋಷಕರು ಅವನನ್ನು ನಂಬೋದಿಲ್ಲ, ಅವನ ಪೇರೆಂಟ್ಸ್ ಅವನನ್ನು ನಂಬೋದಿಲ್ಲ ಅನ್ನೋದಕ್ಕೆ ಹಿಸ್ ಪೇರೆಂಟ್ಸ್ ಡು ನಾಟ್ ಟ್ರಸ್ಟ್ ಹಿಮ್. ಹಿಸ್ ಪೇರೆಂಟ್ಸ್ ಡು ನಾಟ್ ಟ್ರಸ್ಟ್ ಹಿಮ್. ನನಗೆ ನೋಡಲು ಬಿಡು, ನನಗೆ ನೋಡೋಕ್ಕೆ ಬಿಡು ಅನ್ನೋದಕ್ಕೆ ಲೆಟ್ ಮೀ ಸಿ. ಲೆಟ್ ಮೀ ಸಿ. ನಿನ್ನನ್ನು ಮತ್ತೆ ನೋಡ್ತೀನಿ, ನಿನ್ನನ್ನು ಮತ್ತೆ ನೋಡ್ತೀನಿ ಅನ್ನೋದಕ್ಕೆ ಸಿ ಯು ಅಗೈನ್. ಸಿ ಯು ಅಗೈನ್. ನಾನು ಇದನ್ನು ನೋಡಲಿಲ್ಲ, ನಾನು ಇದನ್ನ ನೋಡಲಿಲ್ಲ ಅನ್ನೋದಕ್ಕೆ ಐ ಡಿಡಂಟ್ ಸಿ ಇಟ್. ಐ ಡಿಡಂಟ್ ಸಿ ಇಟ್. ನಾನು ಓಡಬಲ್ಲೆ, ನನ್ನ ಹತ್ರ ಇವಾಗ ಓಡೋಕ್ಕಾಗತ್ತೆ ಅನ್ನೋದಕ್ಕೆ ಐ ಕ್ಯಾನ್ ರನ್. ಐ ಕ್ಯಾನ್ ರನ್. ನಾನು ಈಗ ಈಜಬಲ್ಲೆ, ನಾನು ಇವಾಗ ಸ್ವಿಮ್ ಮಾಡಬಲ್ಲೆ ಅನ್ನೋದಕ್ಕೆ ಐ ಕ್ಯಾನ್ ಸ್ವಿಮ್ ನಾವ್. ಐ ಕ್ಯಾನ್ ಸ್ವಿಮ್ ನಾವ್. ನೀನು ಬರಬಲ್ಲೆಯ, ನಿನಗೆ ಬರೋಕ್ಕಾಗತ್ತಾ ಅಂತ ಕೇಳೋದಕ್ಕೆ ಕ್ಯಾನ್ ಯು ಕಮ್. ಕ್ಯಾನ್ ಯು ಕಮ್. ನಾನು ಇದನ್ನು ತಿನ್ನಬಲ್ಲೆನಾ, ನನ್ನ ಹತ್ರ ಇದನ್ನ ತಿನ್ನೋಕ್ಕಾಗತ್ತಾ ಅಂತ ಕೇಳೋದಕ್ಕೆ ಕ್ಯಾನ್ ಐ ಈಟ್ ದಿಸ್. ಕ್ಯಾನ್ ಐ ಈಟ್ ದಿಸ್. ನೀನು ನನಗೆ ಸಹಾಯ ಮಾಡಬಲ್ಲೆಯಾ, ನಿನಗೆ ನನಗೆ ಸಹಾಯ ಮಾಡೋಕ್ಕಾಗತ್ತಾ, ನೀನು ನನಗೆ ಹೆಲ್ಪ್ ಮಾಡೋಕ್ಕಾಗತ್ತಾ ಅಂತ ಕೇಳೋದಕ್ಕೆ ಕ್ಯಾನ್ ಯು ಹೆಲ್ಪ್ ಮೀ. ಕ್ಯಾನ್ ಯು ಹೆಲ್ಪ್ ಮೀ. ನೀನು ಈಗ ಮನೆಗೆ ಹೋಗಬಹುದು, ನೀನು ಇವಾಗ ಮನೆಗೆ ಹೋಗ್ಬೋದು ಅನ್ನೋದಕ್ಕೆ ಯು ಕ್ಯಾನ್ ಗೋ ಹೋಮ್ ನಾವ್. ಯು ಕ್ಯಾನ್ ಗೋ ಹೋಮ್ ನಾವ್. ಅವಳು ಚೆನ್ನಾಗಿ ಹಾಡಬಲ್ಲಳು, ಅವಳು ತುಂಬ ಚೆನ್ನಾಗಿ ಹಾಡಬಲ್ಲಳು, ಅವಳಿಗೆ ಆಗುತ್ತೆ ಅನ್ನೋದಕ್ಕೆ ಶಿ ಕ್ಯಾನ್ ಸಿಂಗ್ ವೆರಿ ವೆಲ್. ಶಿ ಕ್ಯಾನ್ ಸಿಂಗ್ ವೆರಿ ವೆಲ್. ನಾಳೆ ಮತ್ತೆ ಬಾ, ನಾಳೆ ಮತ್ತೆ ಬಾ ಅನ್ನೋದಕ್ಕೆ ಕಮ್ ಅಗೈನ್ ಟುಮಾರೋ. ಕಮ್ ಅಗೈನ್ ಟುಮಾರೋ. ನಾನು ಮತ್ತೆ ಮತ್ತೆ ಪ್ರಯತ್ನಿಸಿದೆ, ನಾನು ಮತ್ತೆ ಮತ್ತೆ ಟ್ರೈ ಮಾಡಿದೆ ಅನ್ನೋದಕ್ಕೆ ಐ ಟ್ರೈಡ್ ಅಗೈನ್ ಆ್ಯಂಡ್ ಅಗೈನ್. ನಿನಗೆ ಏನು ಅವಶ್ಯಕತೆ ಇದೆ, ನಿನಗೇನು ನೀಡಿದೆ ಅಂತ ಕೇಳೋದಕ್ಕೆ ವಾಟ್ ಡು ಯು ನೀಡ್. ವಾಟ್ ಡು ಯು ನೀಡ್. ನಗುತ್ತಾ ಇರು, ಸ್ಮೈಲ್ ಮಾಡ್ತಿರು ಅನ್ನೋದಕ್ಕೆ ಕೀಪ್ ಸ್ಮೈಲಿಂಗ್. ಕೀಪ್ ಸ್ಮೈಲಿಂಗ್. ಪ್ರಯತ್ನಿಸ್ತಾ ಇರು, ಟ್ರೈ ಮಾಡ್ತಿರು ಅಂತೀವಲ್ಲ, ಕೀಪ್ ಟ್ರೈಯಿಂಗ್. ಕೀಪ್ ಟ್ರೈಯಿಂಗ್ ಅಥವಾ ಕೀಪ್ ಆನ್ ಟ್ರೈಯಿಂಗ್. ನೀನು ತುಂಬ ಸೋಮಾರಿ, ನೀನು ತುಂಬ ಲೇಝಿ ಇದೆಯಪ್ಪ ಅಂತೀವಲ್ಲ, ಯು ಆರ್ ಸೋ ಲೇಝಿ. ಯು ಆರ್ ಸೋ ಲೇಝಿ. ಇವತ್ತು ಮಳೆ ಬರಬಹುದು, ಇವತ್ತು ಮಳೆ ಬಂದರೂ ಬರ್ಬೋದು ಅಂತೀವಲ್ಲ, ಇಟ್ ಮೈಟ್ ರೈನ್ ಟುಡೇ. ಇಟ್ ಮೈಟ್ ರೈನ್ ಟುಡೇ. ನಾನು ತಡವಾಗಿ ತಯಾರಾಗಬಹುದು, ನಾನು ತಯಾರಾಗೋದು ಲೇಟ್ ಆಗ್ಬೋದು, ನಾನು ರೆಡಿ ಆಗೋದು ಲೇಟ್ ಆಗ್ಬೋದು ಅಂತೀವಲ್ಲ, ಐ ಮೈಟ್ ಗೆಟ್ ಲೇಟ್ ಟುಡೇ. ಐ ಮೈಟ್ ಗೆಟ್ ಲೇಟ್ ಟುಡೇ. ನಿನ್ನ ಮಾತುಗಳಿಗೆ ತೂಕವಿದೆ, ನಿನ್ನ ಮಾತುಗಳಿಗೆ ವೆಯ್ಟೇಜ್ ಇದೆ, ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯ ಅಂತೀವಲ್ಲ, ಯುವರ್ ವರ್ಡ್ಸ್ ಹ್ಯಾವ್ ವೈಟ್. ಯುವರ್ ವರ್ಡ್ಸ್ ಹ್ಯಾವ್ ವೈಟ್. ನನಗೆ ದಕ್ಷಿಣ ಭಾರತದ ಊಟ ಇಷ್ಟ, ನನಗೆ ಸೌತ್ ಇಂಡಿಯನ್ ಮೀಲ್ಸ್ ಇಷ್ಟ ಅಂತೀವಲ್ಲ, ಐ ಲೈಕ್ ಸೌತ್ ಇಂಡಿಯನ್ ಫುಡ್. ಐ ಲೈಕ್ ಸೌತ್ ಇಂಡಿಯನ್ ಫುಡ್. ನಾನು ಏಕೆ ಕಾಳಜಿ ಮಾಡಬೇಕು, ನಾನು ಯಾಕೆ ಕೇರ್ ಮಾಡಬೇಕು ಅಂತೀವಲ್ಲ, ವೈ ಶುಡ್ ಐ ಕೇರ್. ವೈ ಶುಡ್ ಐ ಕೇರ್. ನೀನು ತುಂಬ ಸುಸ್ತಾದಂತೆ ಕಾಣ್ತಾ ಇದೆಯಾ, ನೀನು ತುಂಬ ಟಯರ್ಡ್ ಆದ ಹಾಗೆ ಕಾಣ್ತಿದೆಯಾ ಅನ್ನೋದಕ್ಕೆ ಯು ಸೀಮ್ ವೆರಿ ಟಯರ್ಡ್. ಯು ಸೀಮ್ ವೆರಿ ಟಯರ್ಡ್. ನೃತ್ಯ ಹೇಗೆ ಮಾಡೋದು, ಡ್ಯಾನ್ಸ್ ಮಾಡೋದು ಹೇಗೆ ಕೇಳೋದಕ್ಕೆ ಹೌ ಟು ಡ್ಯಾನ್ಸ್. ಹೌ ಟು ಡ್ಯಾನ್ಸ್. ಊಟ ರೆಡಿ ಇದೆ, ಊಟ ರೆಡಿ ಇದೆ ಬನ್ನಿ ಅಂತೀವಲ್ಲ, ಫುಡ್ ಈಸ್ ರೆಡಿ. ಫುಡ್ ಈಸ್ ರೆಡಿ. ಎಲ್ಲರೂ ನಿದ್ದೆ ಮಾಡುತ್ತಿದ್ದಾರೆ, ಎಲ್ಲರೂ ಕೂಡ ನಿದ್ದೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಎವ್ರಿ ಒನ್ ಈಸ್ ಸ್ಲೀಪಿಂಗ್. ಎವ್ರಿ ಒನ್ ಈಸ್ ಸ್ಲೀಪಿಂಗ್. ಊಟಕ್ಕೆ ಹಣ ಯಾರು ಕೊಟ್ಟರು, ಅಮೌಂಟ್ ಯಾರು ಕೊಟ್ಟರು, ಬಿಲ್ ಯಾರು ಪೇ ಮಾಡಿದ್ರು ಕೇಳೋದಕ್ಕೆ ಹೂ ಪೇಯ್ಡ್ ಫಾರ್ ದ ಮೀಲ್. ಹೂ ಪೇಯ್ಡ್ ಫಾರ್ ದ ಮೀಲ್. ಸೋಮವಾರದವರೆಗೆ ಉಳಿದುಕೋ, ಸೋಮವಾರ ತನಕ ಇರು ಅನ್ನೋದಕ್ಕೆ ಸ್ಟೇ ಟಿಲ್ ಮಂಡೇ. ಸ್ಟೇ ಟಿಲ್ ಮಂಡೇ. ಎಲ್ಲರೂ ಬಿಡುವಿಲ್ಲದಂತೆ ಕಾಣ್ತಿದ್ದಾರೆ, ಎಲ್ಲರೂ ಕೂಡ ಬ್ಯುಸಿ ಇರೋ ಹಾಗೆ ಕಾಣ್ತಿದ್ದಾರಪ್ಪ ಅಂತೀವಲ್ಲ, ಎವ್ರಿ ಒನ್ ಲುಕ್ಸ್ ರೆಸ್ಟ್ಲೆಸ್. ಎವ್ರಿ ಒನ್ ಲುಕ್ಸ್ ರೆಸ್ಟ್ಲೆಸ್.
ನಾನು ಫ್ಯಾನ್ ಸ್ವಿಚ್ ಆನ್ ಮಾಡಲಾ, ನಾನು ಫ್ಯಾನ್ ಸ್ವಿಚ್ ಆನ್ ಮಾಡ್ಬೋದಾ ಕೇಳೋದಕ್ಕೆ ಡು ಐ ಸ್ವಿಚ್ ಆನ್ ದ ಫ್ಯಾನ್, ಡು ಐ ಸ್ವಿಚ್ ಆನ್ ದ ಫ್ಯಾನ್. ಕರೆಂಟ್ ಹೋಯಿತು, ಲೈಟ್ ಆಫ್ ಆಯಿತು ಅನ್ನೋದಕ್ಕೆ ದ ಪವರ್ ವೆಂಟ್ ಆಫ್, ದ ಪವರ್ ವೆಂಟ್ ಆಫ್. ಕರೆಂಟ್ ಬಂತು, ದ ಪವರ್ ಈಸ್ ಬ್ಯಾಕ್ ಆನ್, ದ ಪವರ್ ಈಸ್ ಬ್ಯಾಕ್ ಆನ್. ಅವನು ಮರಾಠಿ ಕಲಿತಾ ಇದ್ದಾನೆ, ಅವನು ಮರಾಠಿ ಲ್ಯಾಂಗ್ವೇಜ್ ಕಲಿತಿದ್ದಾನೆ ಅನ್ನೋದಕ್ಕೆ ಹೀ ಈಸ್ ಲರ್ನಿಂಗ್ ಮರಾಠಿ, ಹೀ ಈಸ್ ಲರ್ನಿಂಗ್ ಮರಾಠಿ. ನನಗೆ ಪಶ್ಚಾತ್ತಾಪ ಇಲ್ಲ, ನನಗೆ ಅದರ ಬಗ್ಗೆ ಏನು ಬೇಸರ ಇಲ್ಲ, ಪಶ್ಚಾತ್ತಾಪ ಇಲ್ಲ ಅನ್ನೋದಕ್ಕೆ ಐ ಹ್ಯಾವ್ ನೋ ಗಿಲ್ಟ್, ಐ ಹ್ಯಾವ್ ನೋ ಗಿಲ್ಟ್. ನೀನು ಕೇಳಿಸ್ಕೊಳ್ತಿದೆಯಾ ಇಲ್ವಾ, ನೀನು ಕೇಳಿಸ್ಕೊತಿದೆಯಾ ಇಲ್ವಾ ಕೇಳೋದಕ್ಕೆ ಆರ್ ಯು ಲಿಸನಿಂಗ್ ಆರ್ ನಾಟ್, ಆರ್ ಯು ಲಿಸನಿಂಗ್ ಆರ್ ನಾಟ್. ನಲ್ಲಿ ಆಫ್ ಮಾಡಿ, ನಲ್ಲಿನ ಸ್ವಲ್ಪ ಆಫ್ ಮಾಡಿ ಅಂತೀವಲ್ಲ, ಟರ್ನ್ ಆಫ್ ದ ಟ್ಯಾಪ್, ಟರ್ನ್ ಆಫ್ ದ ಟ್ಯಾಪ್. ರೀಮಾ ನಿನ್ನ ಮುಂದೆ ಇದ್ದಳ, ರೀಮಾ ನಿನ್ನ ಮುಂದ್ಗಡೆ ಇದ್ಲಾ ಅಂತ ಕೇಳೋದಕ್ಕೆ ವಾಸ್ ರೀಮಾ ಇನ್ ಫ್ರಂಟ್ ಆಫ್ ಯು, ವಾಸ್ ರೀಮಾ ಇನ್ ಫ್ರಂಟ್ ಆಫ್ ಯು. ನಾನು ಅವನ ಮುಂದೆ ನಿಂತಿದ್ದೆ, ಅವನ ಎದುರುಗಡೆ ನಾನು ನಿಂತಿದ್ದೆ ಅನ್ನೋದಕ್ಕೆ ಐ ವಾಸ್ ಸ್ಟ್ಯಾಂಡಿಂಗ್ ಅಹೆಡ್ ಆಫ್ ಹಿಮ್, ಐ ವಾಸ್ ಸ್ಟ್ಯಾಂಡಿಂಗ್ ಅಹೆಡ್ ಆಫ್ ಹಿಮ್. ಅಲ್ಲಿ ಎಷ್ಟು ಜನ ಇದ್ದಾರೆ, ಅಲ್ಲಿ ಎಷ್ಟು ಜನ ಇದ್ದಾರೆ ಕೇಳೋದಕ್ಕೆ ಹೌ ಮೆನಿ ಪೀಪಲ್ ಆರ್ ದೇರ್, ಹೌ ಮೆನಿ ಪೀಪಲ್ ಆರ್ ದೇರ್. ನಾನು ನಿನ್ನ ಹಿಂದೆ ಇದ್ದೆ, ನಾನು ನಿನ್ನ ಹಿಂದೆನೇ ಇದ್ದೆ ಅನ್ನೋದಕ್ಕೆ ಐ ವಾಸ್ ಬಿಹೈಂಡ್ ಯು, ಐ ವಾಸ್ ಬಿಹೈಂಡ್ ಯು. ರಾಜು ಒಂದು ಮೂಲೆಯಲ್ಲಿ ಕುಳಿತಿದ್ದ, ರಾಜು ಒಂದು ಮೂಲೆಯಲ್ಲಿ ಕೂತ್ಕೊಂಡಿದ್ದ ಅನ್ನೋದಕ್ಕೆ ರಾಜು ಈಸ್ ಸಿಟ್ಟಿಂಗ್ ಇನ್ ಅ ಕಾರ್ನರ್, ರಾಜು ಈಸ್ ಸಿಟ್ಟಿಂಗ್ ಇನ್ ಅ ಕಾರ್ನರ್. ನಿನ್ನ ಮುಂದೆ ಯಾರಾದರೂ ಇದ್ದಾರಾ, ನಿನ್ನ ಎದುರುಗಡೆ ಯಾರಾದರೂ ಇದ್ದಾರಾ ಕೇಳೋದಕ್ಕೆ ಈಸ್ ದೇರ್ ಸಮ್ ಒನ್ ಇನ್ ಫ್ರಂಟ್ ಆಫ್ ಯು, ಈಸ್ ದೇರ್ ಸಮ್ ಒನ್ ಇನ್ ಫ್ರಂಟ್ ಆಫ್ ಯು. ನಿಮ್ಮ ಮನೆ ನಮ್ಮ ಮನೆಯ ಮುಂದೆ ಇದೆ, ನಿಮ್ಮ ಮನೆ ಇದೆಯಲ್ಲ ನಮ್ಮ ಮನೆಯ ಮುಂದೆನೇ ಇರೋದು ಎಕ್ಸಾಕ್ಟ್ಲಿ ಅಂತೀವಲ್ಲ. ಯುವರ್ ಹೌಸ್ ಈಸ್ ಇನ್ ಫ್ರಂಟ್ ಆಫ್ ಮೈ ಹೌಸ್, ಯುವರ್ ಹೌಸ್ ಈಸ್ ಇನ್ ಫ್ರಂಟ್ ಆಫ್ ಮೈ ಹೌಸ್. ನಾವು ಬಲಭಾಗದಲ್ಲಿ ನಿಂತಿದ್ವು, ನಾವು ರೈಟ್ ಸೈಡಲ್ಲಿ ನಿಂತ್ಕೊಂಡಿದ್ವಿ ಅನ್ನೋದಕ್ಕೆ ವಿ ವರ್ ಸ್ಟ್ಯಾಂಡಿಂಗ್ ಆನ್ ದ ರೈಟ್, ವಿ ವರ್ ಸ್ಟ್ಯಾಂಡಿಂಗ್ ಆನ್ ದ ರೈಟ್. ರಾಜು ಅಲ್ಲಿ ಇರಲಿಲ್ಲ, ರಾಜು ಅಲ್ಲಿ ಇರಲಿಲ್ಲ ಅನ್ನೋದಕ್ಕೆ ರಾಜು ವಾಸ್ ನಾಟ್ ದೇರ್, ರಾಜು ವಾಸ್ ನಾಟ್ ದೇರ್. ನಿನ್ನ ಹಿಂದೆ ಯಾರಿದ್ದಾರೆ, ನಿನ್ನ ಬ್ಯಾಕ್ ಸೈಡ್ ಯಾರಿದ್ದಾರೆ ಅನ್ನೋದಕ್ಕೆ ಹೂ ಈಸ್ ಬಿಹೈಂಡ್ ಯು, ಹೂ ಈಸ್ ಬಿಹೈಂಡ್ ಯು. ರೀಟಾಳ ಪಕ್ಕದಲ್ಲಿ ಯಾರೂ ಇಲ್ಲ, ರೀಟಾಳ ಪಕ್ಕದಲ್ಲಿ ಯಾರೂ ಇಲ್ಲ ಅಂತೀವಲ್ಲ, ಅಥವಾ ಯಾವುದಾದ್ರೂ ಪರ್ಟಿಕ್ಯುಲರ್ ಪರ್ಸನ್ ಪಕ್ಕದಲ್ಲಿ ಯಾರೂ ಇಲ್ಲ ಅನ್ನೋದು ತುಂಬ ಸರಿ ಯೂಸ್ ಆಗುವಂಥ ವಾಕ್ಯ ಇದು, ಮಾತು. ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.